ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬೊಮ್ಮನಹಳ್ಳಿ ಕ್ಷೇತ್ರದ ಗಾರೆಬಾವಿ ಪಾಳ್ಯದಲ್ಲಿ ಜನರ ಸೇವೆಯೇ ದೇವರ ಸೇವೆ ಎಂಬ ಧ್ಯೇಯದೊಂದಿಗೆ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಜನಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಊರಿನ ಹೆಮ್ಮೆಯ ಮಗ ಎಂದೇ ಪ್ರಖ್ಯಾತರಾಗಿರುವ ಸಮಾಜ ಸೇವಕ ರವೀಂದ್ರ ಅವರು ಗ್ರಾಮಸ್ಥರೊಂದಿಗೆ ಕೈಜೋಡಿಸಿ ಊರ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದ್ದಾರೆ. ಹಬ್ಬದ ಅಂಗವಾಗಿ ದೇವಿಗೆ ವಿಶೇಷ ಪೂಜೆ ಹಾಗೂ ಅತ್ಯಾಕರ್ಷಕ ಅಲಂಕಾರವನ್ನು ಏರ್ಪಡಿಸಲಾಗಿತ್ತು. ಮಹಾ ಅನ್ನದಾನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಸಾವಿರಾರು ಭಕ್ತಾದಿಗಳಿಗೆ ಭವ್ಯ ಅನ್ನದಾನದ ವ್ಯವಸ್ಥೆ ಮಾಡುವ ಮೂಲಕ ರವೀಂದ್ರ ಅವರು ಮತ್ತೊಮ್ಮೆ ಜನರ ವಿಶ್ವಾಸ ಮತ್ತು ಪ್ರೀತಿಯನ್ನು ಗಳಿಸಿದರು. ಮಣ್ಣಿನ ಮಗನು ಇವನು, ಕೊಡುಗೈದಾನಿ ಚಿನ್ನದ ಮಗನು ಇವನು, ಅದ್ಭುತ ಜ್ಞಾನಿ ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲ. ಇವರ ನೆರಳೆ ಬಡವರಿಗೆ ನೂರಾನೆಯ ಬಲ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನಪಿದೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು, ಕೊಡುಗೈದಾನಿ ಚಿನ್ನದ ಮಗನು ಇವನು, ಅದ್ಭುತ ಜ್ಞಾನಿ. ನಾವು ಗಾರೆಬಾವಿ ಬಳಿಯಲ್ಲಿ ಅಣ್ಣಮ್ಮ ದೇವಿ ಉತ್ಸವನ ಗ್ರಾಮ ದೇವತೆಗಳನ್ನ ಕರೆಸಿ ಇವತ್ತು ಊರಬ್ಬ ಹಮ್ಮಿಕೊಂಡಿದ್ದಾರೆ. ನಾವು ಕೂಡ ಈ ಭಾಗದಲ್ಲಿ ವಾರ್ಷಿಕೋತ್ಸವ, ನಾಗಲಾಂಬಿಕಾ ದೇವಸ್ಥಾನ ವಾರ್ಷಿಕೋತ್ಸವ 7 ವರ್ಷದಿಂದ ಇಡೀ ಗ್ರಾಮಸ್ಥರು ಯಾವುದೇ ಪಕ್ಷಾತೀತವಾಗಿ ಇಲ್ಲಿ ನಾವು ಒಂದು ಒಳ್ಳೆ ರೀತಿಯಲ್ಲಿ ನಾವು ಅಣ್ಣ ತಮ್ಮಂದಿರ ತರ ಮೊದಲಿಂದನೂ ಕೂಡ ನಾವು ಈ ಭಾಗದಲ್ಲಿ ಮಾಡ್ಕೊಂಡ್ ಬಂದಿದ್ದೀರಿ. ರಾಜಕೀಯ ಹೊರತುಪಡಿಸಿ ನಾವು ಈ ಭಾಗದಲ್ಲಿ ನಾವು ಯಾವುದೇ ಒಳ್ಳೆ ಕೆಲಸಗಳು, ನಾವೇನೋ ಅಧಿಕಾರದ ಆಸೆ ಮೊದಲಿಂದನೂ ಗೊತ್ತಿದೆ. ಇವತ್ತು ನನ್ನಿಂದ ಹೇಳೋದಕ್ಕಿಂತ ಈ ಭಾಗದಲ್ಲಿ ನಮ್ಮ ಸ್ವಂತ ದುಡ್ಡುಗಳಲ್ಲಿ ಕೂಡ ಈ ಓಡಾಡಕ್ಕೆ ಲಕ್ಷ್ಮೀಳ ರಸ್ತೆನೇ ಇರಲಿಲ್ಲ. ಆಗ ಇಲ್ಲಿನ ಜನರ ಗ್ರಾಮಸ್ಥರ ಮುಖಾಂತರ ನಮ್ಮ ಎಲ್ಲ ಸ್ನೇಹಿತರುಗಳು ಒಗ್ಗಟ್ಟಿಂದ ಇದ್ದಿದ್ದಕ್ಕೆ ಇವತ್ತು ಈ ರಸ್ತೆ ಆಗಿದ್ದು. ಇವತ್ತು ಅವರೆಲ್ಲ ಇಲ್ಲ ಅಂದ್ರೆ ನಾವು ಕೂಡ ಹೆಚ್ಚಿಗೆ ನಾವೆಲ್ಲ ಸಹಾಯ ಮಾಡಿರ್ಬೋದು, ಆದ್ರೆ ಅವರೆಲ್ಲ ಸಹಕಾರ ಇಲ್ದಿದ್ದು ನಾವು ಮಾಡಕ್ ಆಗ್ತಾ ಇಲ್ಲ. ಇವತ್ತು ಈ ಭಾಗದಲ್ಲಿ ಇನ್ನೂ ಒಂದು ರಸ್ತೆ ಕೂಡ ಗಾರೆಪಳ್ಳಿ ಚಾಮುಂಡೇಶ್ವರಿ ರಸ್ತೆ ಕೂಡ ಆ ಭಾಗದಲ್ಲಿ ಕೂಡ ಒಳ್ಳೆ ಒಂದು ರಸ್ತೆ ಆಗಿದ್ರೆ ನಮ್ಗೆಲ್ಲ ಒಳ್ಳೆ ಬಲ ಇರ್ತಾ ಇತ್ತು. ಅದಕ್ಕೂ ಕೂಡ ಸಾಕಷ್ಟು ಪ್ರಯತ್ನ ಪಟ್ರಿ. ಆಗ ನಮ್ಮ ರಾಮಲಿಂಗಾರೆಡ್ಡಿ ಅವರು ಎಲ್ಲಾ ಮುಖಾಂತರ ಕೂಡ ಮಾಡಕ್ ಹೋದಾಗ ಅಲ್ಲಿ ಆಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಮೈಕಲ್ ಲೆವೆಟ್ಟು, ರಾಘವೇಂದ್ರ ಲೆವೆಟ್ಟು, ನಮ್ಮ ಈ ಭಾಗಕ್ಕೆ ರಸ್ತೆ ನಮ್ಮ ಹೈವೇ ಇಂದ ಒಂದು ಮಾಡ್ಬೇಕು ಅನ್ನೋದು ಆಸೆ ಇದೆ. ಅದೇನಾದ್ರೂ ನಮ್ಗೆ ಒಳ್ಳೆ ಕೆಲಸ ಮಾಡೋ ಜನ ಬೆಂಬಲ ಕೊಟ್ಟಿದ್ದೆ ಆದ್ರೆ ನಾವ್ ಯಾವತ್ತೂ ಒಳ್ಳೆ ಕೆಲಸ ಮಾಡಕ್ಕೆ ಇರೋದು ಯಾವ್ದಿಲ್ಲ. 35 ವರ್ಷದ ರಾಜಕೀಯದಲ್ಲಿ ಇಡೀ ನಮ್ಮ ಸ್ವಂತ ದುಡಿಯಲ್ಲಿ ನಾವು ಬ್ಲಾಕ್ ಮಾರ್ಕಂತೂ ಎಲ್ಲೂ ಇಲ್ಲ. ಇವತ್ತು ಕೂಡ ನಮ್ಮ ಈ ದೇವಸ್ಥಾನ ಚಿಕ್ಕ ಜಾಗ, ಇಲ್ಲೆಲ್ಲ ಸಣ್ಣ ಸಣ್ಣ ಜನಗಳಿರುವಂತ ಜಾಗ, ಗಾರ್ಮೆಂಟ್ಸ್ ಕಾರ್ಮಿಕರು ಇರೋ ಜಾಗ, ಯಾರು ಶ್ರೀಮಂತರು ಇಲ್ಲ ಇಲ್ಲಿ. ಇಂಥ ಜಾಗದಲ್ಲಿ ನಾವು ಮೂಲತಃ ಇಲ್ಲೇ ಬೇಗು ನಮ್ಮಲ್ಲಿ ಹುಟ್ಟಿ ಬೆಳೆದು ನಾವು ಇರುವಂತ ಜಮೀನ್ ನಮ್ಮ ಇದೇ ಲ್ಯಾಂಡ್ಗಳಲ್ಲಿ ಇರೋದ್ರಿಂದ ನಾವು ಕೂಡ ಎಲ್ಲೋ ಹೊರಗಡೆ ಬಂದಿರೋರು ಇನ್ನೊಂದು ಬಂದಿರೋದು ಏನು ಇಲ್ದಿರ ಅವನ್ನೆಲ್ಲ ಕೂಡ ನಮ್ಮ ಗ್ರಾಮಸ್ಥರೇ ಅನ್ಕೊಂಡು ಅವ್ರ ಜೊತೆಲಿ ಅಣ್ಣ ತಮ್ಮಂದಿರ್ತಾರ ಯಾವುದೇ ಒಂದು ದೇವ ಕಾರ್ಯಗಳು ಮಾಡಿದಾಗ ಅವ್ರ ಜೊತೆಲಿ ಕೂಡ ನಾನು ಒಬ್ಬ ಸದಸ್ಯನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ. ಇಲ್ಲಿಂದ ಸ್ಥಳೀಯ ಮುಖಂಡರು ಸಾರ್ವಜನಿಕರ ವಿಚಾರ ಕೇಳಿದಾಗಂತೆ ಅವರು ಕೂಡ ಅಷ್ಟೇ ರವೀಂದ್ರ ಅವರು ಯಾವುದೇ ಒಂದು ಅಧಿಕಾರ ಇಲ್ಲದ ಸಮಾಜವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಅಧಿಕಾರ ಇರ್ಲಿ ಇಲ್ಲದೆ ಹೋಗ್ಲಿ, ಅವ್ರ ಕುಟುಂಬರು ಕೂಡ ಆಗ್ಲಿ ಒಂದು ಸಮಾಜ ಸೇವೆ ಇದೆ. ಇದು ಅಧಿಕಾರ ಸಿಕ್ಕಿದ್ರೆ ಇದು ಹೆಚ್ಚಿನ ನಮ್ಗೆ ಈ ಭಾಗದಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಈಗ ನಾನು ಹೇಳೋದು ಇಷ್ಟೇ, ಇವತ್ತು ಈ ರಸ್ತೆ ಮಾಡಿ ಗ್ರಾಮಸ್ಥರಿಗೆ ಎಲ್ಲ ಗೊತ್ತಿರೋದೆ. ಈಗ ನಾವು ಅಂದ್ಕೊಂಡು ಇದು ದೊಡ್ಡ ಕೇಸ್ಗಳು ಕೂಡ ಗಲಾಟೆಗಳು ಕೂಡ ಆಗಿ ಇದಕ್ ಮಾಡಿದಾಗ ಇವತ್ತು ಆ ರಸ್ತೆ ಇದ್ದಿದ್ದಕ್ಕೆ ಇವತ್ತು ಈ ಭಾಗದಲ್ಲಿ 50,000 ರೂಪಾಯಿ 25,000 ರೂಪಾಯಿ ಒಂದು ಸೈಟ್ ಇದ್ದಿದ್ದು ಇವತ್ತು 1 ಕೋಟಿ ರೂಪಾಯಿ ಒಂದು ಸೈಟ್ ಆಯ್ತು. ಯಾರಿಂದ ಆಯ್ತು? ಎಲ್ಲ ಸಹಕಾರದಿಂದ. ಎಲ್ಲರೂ ಒಗ್ಗಟ್ಟಿದ್ರೆ ಏರಿಯಾಗಳಲ್ಲಿ ಏನಾದ್ರೂ ಸಾಧಿಸಬಹುದು ಅಂತ. ಈ ಚಿಕ್ಕದು ಒಂದು ದೇವಸ್ಥಾನ ಕಟ್ಟೋದು ಕೂಡ ಎಲ್ಲರೂ ಸಹಕಾರದಿಂದ ಇವತ್ತಾಗಿದೆ. ಇವತ್ತು ಕೂಡ ಗ್ರಾಮಸ್ಥರು ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು ಶಿವಪಾರ್ವತಿ ಗಣಪತಿ ದೇವಸ್ಥಾನ ರಾಘವೇಂದ್ರ ಲೇಔಟದಲ್ಲಿ ಇವತ್ತೊಂದು 4-5 ಕೋಟಿ ರೂಪಾಯಿ ದೊಡ್ಡದು ದೇವಸ್ಥಾನ ಉದ್ಘಾಟನೆ ಸ್ವಲ್ಪ ಸದ್ಯದಲ್ಲಿ ಆಗ್ತಿದೆ. ಅದು ಕೂಡ ನಮ್ಮ ಕುಟುಂಬದವರ, ನಮ್ಮ ಬ್ರದರ್ ಮತ್ತೆ ಗಾರೆಪಳ್ಳಿ ವೆಂಕಟೇಶ್ ರೆಡ್ಡಿ ಅವರು ಅವರು ಕೂಡ ನಮ್ಮ ಎಲ್ಲ ಸೇರ್ಕೊಂಡು ಒಂದು ಜಾಗ ಕೊಟ್ಟಿದ್ದಾರೆ. ಆ ಸುತ್ತಿನ ಎಲ್ಲರೂ ನಮ್ಮ ಎಲ್ಲ ಗ್ರಾಮಸ್ಥರೆಲ್ಲ ಸೇರ್ಕೊಂಡು
ಒಂದು 4-5 ಕೋಟಿ ರೂಪಾಯಿ. ಇದಕ್ಕೆ ರಾಮನಗರ ಮುಜರಾಯಿ ಇಲಾಖೆಯಿಂದ ಕೂಡ 15 ಲಕ್ಷ ರೂಪಾಯಿ ಕೂಡ ಸ್ಯಾಂಕ್ಷನ್ ಕೂಡ ಮಾಡಿದ್ದಾರೆ. ಅದು ಬಿಡುಗಡೆ ಬರುತ್ತೆ. ಅಷ್ಟರಲ್ಲಿ ಇದು ಸ್ವಲ್ಪ ಸರ್ಕಾರ ಅಡಚಣೆ ಆಗಿರೋದ್ರಿಂದ ಮುಂದೆ ಯಾವ್ದಾದ್ರು ಮುಜರಾಯಿ ಕಮಿಟಿ ತಗೊಂಡ್ರೆ ಅದನ್ನ ಬಿಡುಗಡೆ ಮಾಡಿಸ್ಕೊಂಡ್ ಬರೋ ಜವಾಬ್ದಾರಿ ಮಾಡ್ತೀನಿ ಅಂತ ಹೇಳಿ ಇದೆಲ್ಲರೂ ಕೂಡ ನಾವು ಇನ್ನೊಂದು ದೇವಸ್ಥಾನಗಳ ಬಗ್ಗೆದಲ್ಲಿ ರಾಜಕೀಯ ಮಾಡಲ್ಲ. ಯಾರಾದ್ರೂ ಎಲ್ಲರಲ್ಲಿ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ ಅನ್ನೋದು ಬಾಂಧವ್ಯ ಈ ಭಾಗಕ್ಕೆ ನಾವು ಅಷ್ಟೇ. ನಾವೆಲ್ಲ ಒಟ್ಟಿಗೆ ಹೋಗೋದೇ ಅಣ್ಣ ತಮ್ಮಂದಿರು ಅಂತ ಅಷ್ಟೇ. ಹೇಳಿ ಸರ್, ಊರ ಆಚರಿಸ್ತಾ ಇದ್ರಿ ಭಾಗದಲ್ಲಿ ಎಷ್ಟಿಂದ ಕಾರ್ಯಕ್ರಮ? ಇದು 2 ದಿವಸ ಕಾರ್ಯಕ್ರಮ. ಏನೇನಿದೆ? ಇಲ್ಲಿ ಕರಗ ಮತ್ತು ಪೂಜೆ, ಪಲ್ಲಕ್ಕಿ ಉತ್ಸವ, ಹೋಮ ಉತ್ಸವ ಉತ್ಸವ ರವೀಂದ್ರ ಮತ್ತು ಅವರ ಮುಖಾಂತರ ಎಲ್ಲರೂ ನಡೀತಿದೆ. ಈ ಭಾಗದಲ್ಲಿ 7ನೇ ವರ್ಷದ ಇದು ಉತ್ಸವ ಈ ಭಾಗದಲ್ಲಿ ರವೀಂದ್ರ ಅವರ ಸಪೋರ್ಟ್ ಮತ್ತೆ ಸೇವೆ ಯಾವ ತರ ಇದೆ? ತುಂಬಾ ಚೆನ್ನಾಗಿದೆ. ತುಂಬಾ ಅವದೇ ಸಪೋರ್ಟ್, ಏರಿಯಾ ಎಲ್ಲ ಅವದೇ ಇದು ಚೆನ್ನಾಗಿ ಸಪೋರ್ಟ್ ಆಗುತ್ತೆ. ಯಾವುದೇ ಒಂದು ಅಧಿಕಾರಿ ಇಲ್ಲಂದ್ರೆ ಸಮಾಜ ಸೇವೆ ಮಾಡ್ಕೊಂಡು ಸಮಾಜ ಸೇವೆ ಮಾಡ್ಕೊಂತಾವ. ನಿಮ್ಮ ಬೆಂಬಲ ಯಾವಾಗ ಇದ್ದೇ ಇರ್ತದೆ? ಯಾವಾಗಲೂ ಇದ್ದೇ ಇರ್ತದೆ, ಬೆಂಬಲ ಯಾವಾಗಲೂ ಇದ್ದೇ ಇರ್ತದೆ. 15 ವರ್ಷದ ಮುಂಚೆ ಇದು ಸಿಂಗಲ್ ರೋಡ್ ಆಗಿದ್ದು ಎಲ್ಲ ಮನೆಗೆ ಕಲೆಕ್ಷನ್ ಮಾಡಿ ನಾವು ರೆವೆನ್ಯೂ ಮುಖಾಂತರ ಎಲ್ಲ ರೋಡ್ ಮಾಡಿಸಿದ್ವಿ. ಈ ರೋಡ್ ಇಲ್ಲಿ ಹೋಗೋಕ್ ದಾರಿ ಇರ್ಲಿಲ್ಲ, ಎಲ್ಲ ಜನ ಸೇರಿ ಅವ್ರ ಮುಖಾಂತರದಿಂದ ಅದು ರೋಡ್ ಬಿಡಿಸ್ಕೊಂಡಿದ್ವಿ. ಒಳ್ಳೆ ಕೆಲಸಗಳು ಮಾಡ್ತಾವ್ರೆ, ಇವಾಗೂ ಮಾಡ್ತಾವ್ರೆ, ಮುಂದಕ್ಕೂ ಮಾಡ್ತಾವ್ರೆ. ಇವಾಗ 7ನೇ ವರ್ಷ ಇದು ವಾರ್ಷಿಕೋತ್ಸವ ಪೂಜೆ ಕುಂಭಾಭಿಷೇಕ ನಡೀತಾ ಇದೆ, ಬಹಳ ಅದ್ದೂರಿಯಿಂದ ನಡೀತಾ ಇದೆ. ಬರೀ ರವೀಂದ್ರ ಅವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ, ಇಲ್ಲ ಬೇರೆ ಟೈಮಲ್ಲಿ? ಹರಿಶ್ಯಾಮ ಅವ್ರು ಇಲ್ಲೇ ಹುಟ್ಟಿದ ಇದೇ ಸ್ಥಳ ಅವ್ರದ್ದು, ಬೇರೆ ಊರಿಂದ ಬಂದು ಈ ಹುಟ್ಟಿದ ಸ್ಥಳ ಇದು, ಅದರಿಂದ ಅವ್ರ ಬೆಂಬಲ ಎಲ್ಲಾರ್ಗೂ ಇದೆ. ಯಾವುದೇ ಒಂದು ಅಧಿಕಾರ ಇಲ್ಲ ಅಂದ್ರೂ ನಡೀತಾರೆ, ಮಾಡ್ತಾರೆ. ಎಲ್ಲಾರ್ಗೂ ಮಾಡ್ತಾರೆ. ನಿಮ್ಮ ಸಪೋರ್ಟ್ ಯಾವಾಗ ಇದ್ದೇ ಇರ್ತದೆ? ಯಾವಾಗ ಇರ್ತಾವ, ನಾವು ಉಂತಾಯಿ ಮಕ್ಕಳ ತರನೇ ಇದು. ಆವಾಗ ಕಿತ್ತಾಡಿದ್ರು ನಾವು ಉಂತಾಯಿ ಮಕ್ಕಳ ತರನೇ ಇದೆ. ಈಗ ಲಕ್ಷ್ಮೀ ಹೋಟೆಲ್ ಇದು 7ನೇ ವರ್ಷ ಈ ಫಂಕ್ಷನ್ ಮಾಡ್ತಾ ಇರೋದು. ಇದೇ ರೀತಿ ಪ್ರತಿ ವರ್ಷ ನಡೀತಾ ಇತ್ತು. ಈ ವರ್ಷ ಇನ್ನೂ ಭರ್ಜರಿಯಾಗಿ ನಡೆದಿದೆ. ನಮ್ ರವೀನಾ ಅವರ ಸಪೋರ್ಟ್ ಯಾವಾಗೂ ಈ ಸರೌಂಡಿಂಗ್ ಅಲ್ಲಿ ಎಲ್ಲಾ ಭಾಗದಲ್ಲಿ ಇತ್ತು, ಈ ಭಾಗದಲ್ಲಿ ಯಾವಾಗ ಇದ್ದೇ ಇರುತ್ತೆ. ನಮ್ ಯೂಸ್ದು ಎಲ್ಲಾ ಸಪೋರ್ಟ್ ರವೀನಾಗಿದೆ. ನಮ್ಮ ಇಲ್ವರೆಗೂ ಮುಂದೆ ಪುಷ್ ಮಾಡ್ಕೊಂಡು ಬಂದಿರೋದು ರವೀನಾ ಅವರೇ. ಅದೇ ರೀತಿ ಮುಂದಿನ ಅಪ್ಕಮಿಂಗ್ ಡೇಸ್ ಅಲ್ಲಿ ರವೀನಾ ಅವರು ಎಲೆಕ್ಷನ್ ನಿಂತ್ಕೊಬೇಕು, ಕಾರ್ಪೊರೇಟರ್ ಆಗಿ ಗೆದ್ದು ಇನ್ನೂ ಈ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕಂತ ನಮ್ಮ ಸಪೋರ್ಟ್ ಎಲ್ಲಾ ಸತಿ ನಾವು ಮಾಡ್ತಾ ಇದೀವಿ. ಹೇಳಿ ಸರ್, ಊರಪ್ಪ ಅದ್ದೂರಿ ಆಚರಿಸ್ತಾ ಇದ್ದಾರೆ ಈ ಭಾಗದಲ್ಲಿ ಬಾರಿ ಅದ್ದೂರಿಯಾಗಿ ನಮ್ಮ ರವಿಯಣ್ಣ ನೇತೃತ್ವದಲ್ಲಿ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ನಿನ್ನೆ ಕೂಡ ಸಾಯಂಕಾಲ ಗಾರೆಪಾಳ್ಯ ಆಂಜನೇಯ ದೇವಸ್ಥಾನದಲ್ಲಿ ಅನ್ನದಾನ ನಡೀತು. ಮತ್ತು ಇವತ್ತು ಸಾಯಂಕಾಲ ಪಲ್ಲಕ್ಕಿಗಳು ಮತ್ತೆ ಬಾರಿ ಅದ್ದೂರಿಯಾಗಿ ನಡೀತಾ ಇದೆ. ರವೀಂದ್ರ ಅವರು ಬರೀ ಪ್ರಚಾರಕ್ಕೆ ಮಾತ್ರ ಬ್ಯಾನರ್ ಹಾಕೊಂತಾರೆ ಅಷ್ಟೇ, ಅದು ಯಾವ್ದೇ ತರದ್ದು ಒಂದು ಪಬ್ಲಿಕ್ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ನಿಜಾನ ಸರ್? ಇಲ್ಲ, ಅದೆಲ್ಲ ನಿಜ. ಅದೆಲ್ಲ ಸುಳ್ಳು. ನಿಜ ಏನಂದ್ರೆ ಬ್ಯಾನರ್ ಇಳಿದ್ರೆ ಅವರು ಎಲ್ಲ ಒಂದ್ ತಾಯಿ ಮಕ್ಕಳ ತರ ಜಾತಿ ಅದು ನೋಡಿದ್ರೆ ಅವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಬೆಂಬಲ ಯಾವ ಸಪೋರ್ಟ್ ಇದ್ದೇ ಇರ್ತದೆ? ನಮ್ಮ ಬೆಂಬಲ ಯಾವಾಗ್ಲೂ ಅವ್ರ ಇದ್ದೇ ಇರ್ತದೆ. ಈಗ ರವೀಂದ್ರ ಅವರ ರಾಜಕೀಯ ಆಸೆಯಿಂದ ಈ ತರದೆಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ, ಹೆಂಗೆ ಸರ್? ಅವರು ಮುಂದಿನದಿಂದ ರಾಜಕೀಯ ಅನ್ನೋದು ಬಿಟ್ಟು ದೇವರ ಸೇವೆ ಮಾಡಿಕೊಂಡು ಜನಸೇವೆ ಮಾಡಿಕೊಂಡು ಅವರಿಗೆ ಬಂದಿದ್ದಾರೆ. ಅವ್ರು ಯಾವತ್ತೂ ರಾಜಕೀಯ ಮಾಡ್ತಿರಲಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಏನಾದ್ರು ಅವಕಾಶ ಸಿಗ್ತದೆ ಕಾರ್ಪೊರೇಟರ್ ಇಟ್ಕೊಂಡು ಅವರಿಗೆ ಬೆಂಬಲವನ್ನು ಇದು ಮಾಡಿ ದೇವರಲ್ಲಿ ನಾವು ಕೆಲಸ ಅಂದ್ರೆ ಈ ಭಾಗದ್ದು ಸಪೋರ್ಟ್ ಯಾವಾಗೂ ರವೀಂದ್ರ ಅವ್ರಿಗೆ ಇದ್ದೇ ಇರ್ತದೆ.